ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಇದು ನನ್ನ ಫಸ್ಟ್ ವಿಡಿಯೋ ನನ್ನ ಚಾನಲಲ್ಲಿ. ನಂದು ಮುಂಚೆನೇ ಒಂದು ಚಾನಲ್ ಇದೆ. ಇದು ನಂದು ಹೊಸ ಚಾನಲ್ಲು. ರಾಯರ ಆರಾಧಕಿ ಅಂತ ಒಂದು ನನ್ನ ಚಾನಲ್ ಇದೆ. ನಾನು ಅದರಲ್ಲಿ ಬರೀ ರಾಯರದೇ ಇರ್ಬೋದು, ದೇವ್ರ ವಿಡಿಯೋಸ್ ಹಾಕೋಣ ಅಂತ ಹೇಳಿ ಅದರಲ್ಲಿ ನಂದು ಪರ್ಸ್ನಲ್ ವ್ಲಾಗ್ಸ್ ಏನಿದೆ ಅದನ್ನೇನು ನಾನು ಅಪ್ಲೋಡ್ ಮಾಡ್ತಾ ಇಲ್ಲ. ಹಾಗಾಗಿ ನಾನು ಒಂದು ಹೊಸ ಚಾನಲ್ನ ಶುರು ಮಾಡಿಕೊಂಡು ಈ ಹೊಸ ಚಾನಲಲ್ಲಿ ನನ್ನ ಕಂಪ್ಲೀಟ್ ವ್ಲಾಗ್ ಇರ್ಬೋದು, ನಮ್ಮ ಡೈಲಿ ರೊಟೀನ್ಸ್ ಇರ್ಬೋದು, ಅದನ್ನೆಲ್ಲ ನಾನು ಇದರಲ್ಲಿ ಹಾಕೋಣ ಅಂತ ಹೇಳಿ ನಾನು ಮಾಡ್ಕೊಂಡಿರೋದು. ಅದರಲ್ಲಿ ಫಸ್ಟ್ ವಿಡಿಯೋ ಬಂದು ಹಾಕ್ತಾ ಇರೋದು. ನಾವು ಇವತ್ತು ಕನಕಪುರ ರೋಡಲ್ಲಿರೋ ಬಾರ್ಬೆಕ್ಯೂ ನೇಷನ್ಗೆ ಹೋಗಿದ್ವಿ. ಅದರದ್ದು ಡೀಟೇಲ್ಸ್ ನಾನು ನಿಮಗೆ ಹಾಕ್ತಾ ಇದ್ದೀನಿ. ಒಂಥರ ನಮಗೆ ತುಂಬ ಇಷ್ಟ ಆಯಿತು. ಇದು ವರ್ತ್ ಅನಿಸ್ತು. ಒಂಥರ ಫ್ಯಾಮ್ಲಿ ಟೈಮ್ ಕೊಡ್ಬೋದು, ಆರಾಮಾಗಿ ಕುತ್ಕೊಂಡು ಒಂದು ಕಡೆ ಡಿನ್ನರ್ ಇಲ್ಲ ಲಂಚ್ ಮಾಡೋದಕ್ಕೆ ಒಂದು ಪರ್ಫೆಕ್ಟ್ ಪ್ಲೇಸ್ ಅನಿಸ್ತು. ಹಾಗಾಗಿ ನಾನು ಇದನ್ನು ನಿಮಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋನ ಹಾಕ್ತಾ ಇದ್ದೀನಿ. ನೋಡಿ, ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ನ ತುಂಬ ಜನಕ್ಕೆ ರೀಚ್ ಮಾಡೋ ಥರ ಮಾಡಿ. ಇದರ ಪ್ರೈಸ್ ಡೀಟೇಲ್ಸ್ ಎಷ್ಟಿರುತ್ತೆ ಏನು ಅಂತ ಕಂಪ್ಲೀಟ್ ಡೀಟೇಲ್ಸ್ನ ನಾನು ವಿಡಿಯೋ ಎಂಡಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಚೆಕ್ ಮಾಡಿ. ಯಾರಿಗಾದ್ರು ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ಹೋಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಪ್ರೈಸಸ್ಸು ವೇರಿ ಕೂಡ ಇರುತ್ತೆ. ಮಂಡೇ ಟ್ಯೂಸ್ಡೇ ಒಂಥರ ಪ್ರೈಸ್ ಇರುತ್ತೆ ನಿಮಗೆ. ವೀಕ್ ಡೇಸಲ್ಲಿ ಪ್ರೈಸ್ ಚೇಂಜಸ್ ಇರುತ್ತೆ, ವೀಕೆಂಡಲ್ಲೂ ಪ್ರೈಸ್ ಚೇಂಜ್ ಇರುತ್ತೆ, ಮತ್ತು ನಿಮಗೆ ಆಫರ್ಸ್ ಕೂಡ ನಡೀತಾ ಇರುತ್ತೆ. ಹಾಗಾಗಿ ನನ್ನ ಪ್ರೈಸ್ನೆಲ್ಲ ಕಂಪ್ಲೀಟಾಗಿ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ, ಯಾವ ಥರ ಏನು ಅಂತ ಹೇಳಿಬಿಟ್ಟು ನೀವು ಕೂಡ ನಿಮ್ಮ ಸ್ಪೆಷಲ್ ಒಕೇಶನ್ಗಿರ್ಬೋದು ಆ ಥರ ಪ್ಲ್ಯಾನ್ ಮಾಡ್ಕೋಬೋದು. ಮತ್ತು ನಮಗೆ ಹೋದ ತಕ್ಷಣ ನಿಮಗೆ ಸ್ಟಾರ್ಟಿಂಗ್ ಸ್ವೀಟ್ ಕಾರ್ನ್ಸ್ ಕೊಡ್ತಾರೆ. ಮೀನ್ಸ್ ಅಂದರೆ ಕ್ರಿಸ್ಪಿ ಕಾರ್ನ್ ಅಂತ ಹೇಳಿ, ಅದು ಕೂಡ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಈ ಥರ ನೋಡಿ ಗ್ರಿಲ್ದು ನಮಗೆ ತಂದೂರಿ ಸ್ಟಾರ್ಟರ್ಸ್ನ ಕೊಡೋದಕ್ಕೆ ಶುರು ಮಾಡಿದರು. ತಂದೂರಿ ಸ್ಟಾರ್ಟರ್ಸ್ ಕೊಡ್ಬೇಕಾದ್ರೆ ಅದರ ತಂದೂರಿ ಬಿಸಿ ಆಗ್ತಾ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಇಟ್ಟಿರ್ತಾರೆ. ಕೆಳಗಡೆ ಎಲ್ಲ ಚಾರ್ಕೋಲ್ಸ್ ಎಲ್ಲ ಇರುತ್ತೆ, ಅದು ಬಿಸಿ ಆಗ್ತಾ ಇರುತ್ತೆ. ನಾವು ಬಿಸಿದನ್ನ ತೊಗೊಂಡು ಸರ್ವ್ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ನಮಗೆ ಪ್ರಾನ್ಸು ಮತ್ತು ಚಿಕನ್ ಟಿಕ್ಕಾ ಕೊಟ್ಟಿದ್ದರು, ಮತ್ತು ಫಿಶ್ ತಿನ್ನೊಂದು ಕೊಟ್ಟಿದ್ದರು, ಮತ್ತು ಪನ್ನೀರ್, ಪೈನಾಪಲ್ ಈ ಥರ ಎಲ್ಲ ಗ್ರಿಲ್ ಮಾಡಿ ಕೊಟ್ಟರು ಅಂಥದ್ದನ್ನು ಹಾಕಿರ್ತಾರೆ ಸ್ಟಾರ್ಟರ್ಸು. ಇದು ಕಂಪ್ಲೀಟಾಗಿ ಅನ್ಲಿಮಿಟೆಡ್ ಇರುತ್ತೆ. ನೀವು ಏನೇ ತಿಂದರೂ ಕೂಡ ಅನ್ಲಿಮಿಟೆಡ್. ನಿಮಗೆ ಅನ್ಲಿಮಿಟೆಡ್ ಎಷ್ಟು ಬೇಕಾದರೂ, ಇಲ್ಲ ಒಂದೇ ಒಂದು ಸ್ಟಾರ್ಟರ್ನ ತಿನ್ಬೋದು, ಇಲ್ಲ ಕಂಪ್ಲೀಟ್ ಮೇನ್ ಕೋರ್ಸ್ ಸ್ಟಾರ್ಟರ್ಸ್ ಈ ಥರ ಎಲ್ಲ ತಿನ್ಬೋದು. ಡೆಸರ್ಟ್ಸ್ ಎಲ್ಲ ಇರುತ್ತೆ, ಅದನ್ನು ನಿಮ್ಗೆ ಯಾವ್ದು ಬೇಕಾದರೂ ತಿನ್ಬೋದು. ತುಂಬ ಟೇಸ್ಟಿಯಾಗೂ ಇತ್ತು. ಆಮೇಲೆ ಚಿಕನ್ ಶೀಕ್ ಕಬಾಬ್ ಅಂತ ಕೊಟ್ಟಿದ್ರು. ವೆಜ್ಜಲ್ಲೂ ಕೂಡ ಇರುತ್ತೆ, ನಾವು ವೆಜ್ ನಾನ್ ವೆಜ್ ಸೆಲೆಕ್ಟ್ ಮಾಡ್ಕೋಬೋದು. ವೆಜ್ಜಲ್ಲೂ ಕೂಡ ತುಂಬ ಇರುತ್ತೆ. ವೆಜ್ಜಲ್ಲಿ ಕೂಡ ನಿಮಗೆ ತುಂಬ ಆಪ್ಷನ್ ಇದೆ. ನಾವು ವೆಜ್ ನಾನ್ ವೆಜ್ ಏನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ನಾವು ಅಲ್ಲಿ ಹೋದಾಗ ನಿಮಗೆ ವೆಜ್ ನಾನ್ ವೆಜ್ ಏನು ಬೇಕಾದ್ರೂ ಕೂಡ ನಾವು ಅಲ್ಲೇ ಇಟ್ಟಿರ್ತಾರೆ ಬುಫೆಟ್ ಥರ, ಅದನ್ನು ತಿನ್ಬೋದು. ಸ್ಟಾರ್ಟರ್ಸ್ದು ಅಷ್ಟೇ ನಿಮಗೆ ನಾನ್ ವೆಜ್ಜು ಕೊಡ್ತಾ ಇರ್ತಾರೆ. ವೆಜ್ಜು ಪನ್ನೀರು, ಮಶ್ರೂಮು ಮತ್ತು ಫ್ರೂಟ್ಸು ಈ ಥರ ಎಲ್ಲ ಕೊಡ್ತಾರೆ. ನಮಗೆ ಯಾವ್ದು ಬೇಕಾದ್ರೂ ತಿನ್ಬೋದು. ಮತ್ತು ಇದು ಅಷ್ಟೇ ಚಿಕನ್ ಲೆಗ್ ಪೀಸು ಅಷ್ಟೇ, ಅದನ್ನು ಕೂಡ ನಿಮಗೆ ಅನ್ಲಿಮಿಟೆಡ್. ಆಲ್ಮೋಸ್ಟ್ ಅದನ್ನೇ ಅಂತಲ್ಲ, ಎಲ್ಲ ಏನೇ ತೊಗೊಂಡ್ರೂ ಅನ್ಲಿಮಿಟೆಡ್ ಇರುತ್ತೆ. ಅದರಲ್ಲಿ ಡ್ರಿಂಕ್ಸ್ ಬಂದು ಇನ್ಕ್ಲೂಡ್ ಇರಲ್ಲ. ನೀವು ಸಾಫ್ಟ್ ಡ್ರಿಂಕ್ಸ್, ಮಾಕ್ಟೈಲ್, ಕಾಕ್ಟೈಲ್ ಏನೇ ತೊಗೋತೀನಿ ಅಂತ ಹೇಳಿದ್ರು ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಇದಕ್ಕೆ ಇನ್ಕ್ಲೂಡ್ ಇರೋದಿಲ್ಲ ಈ ಪ್ರೈಸಸ್ಗೆ. ಅದಕ್ಕೆಲ್ಲ ಸಪ್ರೇಟ್ ಇರುತ್ತೆ. ಮತ್ತು ಇದು ವೆಜ್ ಟಿಕ್ಕಾ ಅಂತಲೂ ಕೊಟ್ಟರು. ಆ ವೆಜ್ ಟಿಕ್ಕಾನು ಅಷ್ಟೇ ಒಂಥರ ಚೆನ್ನಾಗಿತ್ತು ಟೇಸ್ಟಿಯಾಗಿ. ಮತ್ತು ಇದು ಬಂದು ಇಂಟರ್ನ್ಯಾಷನಲ್ ಕುಝಿನು. ಅಲ್ಲಿ ನಮಗೆ ಕಂಪ್ಲೀಟಾಗಿ ನಿಮಗೆ ಇದು ಸಿಗುತ್ತೆ. ಪಾನಿಪುರಿ ಇರ್ಬೋದು, ಮತ್ತು ನಮಗೆ ದಬೇಲಿ ಈ ಥರ ನಾರ್ತ್ ಸೈಡ್ ಫುಡ್ ಡಿಶಸ್ ಇರುತ್ತಲ್ಲ, ಇಂಟರ್ನ್ಯಾಷನಲ್ ಕುಝಿನ್ದು ಕೌಂಟ್ರಲ್ಲಿ ಸಿಗುತ್ತೆ. ಮತ್ತು ಇಲ್ಲಿ ನಮಗೆ ಆಕ್ಟೋಪಸ್ ಸಿಗುತ್ತೆ, ರ್ಯಾಬಿಟ್ ಸಿಗುತ್ತೆ, ಡಕ್ ಸಿಗುತ್ತೆ, ಬಾರ್ಬೆಕ್ಯೂ ಫಿಶ್ ಸಿಗುತ್ತೆ. ಮತ್ತು ನಮಗೆ ಇನ್ನೊಂದು ಅಲ್ಲಿ
ಆಕ್ಟೋಪಸ್ ಕೂಡ ಇತ್ತು. ನಾವು ಎಲ್ಲನೂ ಕೂಡ ಟ್ರೈ ಮಾಡಿದ್ವಿ, ಒಂದ್ಸತಿ ಟ್ರೈ ಮಾಡಬೇಕು ಅಂತ ಹೇಳಿ. ನೋಡಿ ಇದೆಲ್ಲ ಕಂಪ್ಲೀಟ್ ವೆಜ್ ಅವ್ರದ್ದು. ನಮಗೆ ವೆಜ್ಜಲ್ಲಿ ರೈಸ್ ಸಾಂಬಾರು ಇರ್ಬೋದು, ನೂಡಲ್ಸ್ ಇರ್ಬೋದು, ಗೋಬಿ ಮತ್ತು ದಾಲು ಈ ಥರ ತುಂಬ ಆಪ್ಷನ್ಸ್ ಇತ್ತು. ಪಾಲಕ್ ಪನ್ನೀರು, ವೆಜ್ ಫ್ರೈಡ್ ರೈಸು ಮತ್ತು ಕೆಲವೊಂದು ಸಲಾಡ್ಸ್ಗಳು ಕೂಡ ತುಂಬ ಇಟ್ಟಿರ್ತಾರೆ. ನಮಗೆ ಯಾವ್ದು ಬೇಕು, ವೆಜ್ ಬೇಕಾದರೆ ವೆಜ್ಜು, ನಾನ್ ವೆಜ್ ಬೇಕಾದರೆ ನಾನ್ ವೆಜ್ಜು ಹಾಕ್ಕೊಂಡು ತಿನ್ಬೋದು. ನಾವು ನಾನ್ ವೆಜ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಬರೀ ನಾನ್ ವೆಜ್ ಏನು ತೊಗೊಂಡು ತಿನ್ನೋದಾಗಿಲ್ಲ, ಅಲ್ಲೇನೂ ಬಂದು ಚೆಕ್ ಮಾಡೋದಿಲ್ಲ. ನಿಮ್ಗೆ ಯಾವ್ದು ಬೇಕು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ತಿನ್ಬೋದು. ಮತ್ತು ಇದು ಬಂದು ಕಂಪ್ಲೀಟ್ ನಾನ್ ವೆಜ್ಜು. ಚಿಕನ್ ಬಟರ್ ಮಸಾಲ ಒಂದಿತ್ತು, ಮತ್ತು ನಮಗೆ ಎಗ್ ಮಸಾಲನೂ ಕೂಡ ಇತ್ತು, ಮತ್ತು ನಮಗೆ ಚಿಕನ್ ಫ್ರೈಡ್ ರೈಸ್ ಇತ್ತು, ಚಿಲ್ಲಿ ಚಿಕನ್ ಇತ್ತು, ಮತ್ತು ಮಟನ್ದು ಇತ್ತು, ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ, ಮತ್ತು ಮತ್ತೊಂದೊಂದು ಗ್ರೇವಿ ಹಾಕಿದ್ರು. ನಮಗೆ ಇನ್ ಕೇಸ್ ರೋಟಿ ಐಟಮ್ಸ್ ಈ ಥರ ಏನಾದರೂ ಬೇಕಂದರೆ ಇಂಟರ್ನ್ಯಾಷನಲ್ ಕುಸಿನಲ್ಲಿ ಹೋಗಿ ನಾವು ಹೇಳಿ ಬಂದರೆ ಅವರು ರೆಡಿ ಮಾಡಿ ನಮಗೆ ಟೇಬಲ್ಗೆ ಕಲಿಸ್ಕೊಡ್ತಾರೆ. ಮತ್ತು ತುಂಬ ಹೈಜೀನ್ ಇರುತ್ತೆ, ತುಂಬ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಮತ್ತು ಇದು ಕಂಪ್ಲೀಟಾಗಿ ಡ್ರಿಂಕಿಂಗ್ ಸೆಕ್ಷನ್ನು, ಅಂದರೆ ನಿಮಗೆ ಕಾಕ್ಟೇಲ್ ಬೇಕಾ, ಮಾಕ್ಟೇಲ್ ಬೇಕಾ, ಯಾವ ಥರ ಬೇಕೋ ಆ ಥರ ನಿಮಗೆ ಡ್ರಿಂಕ್ಸ್ ಕೂಡ ಸಿಗುತ್ತೆ. ನಾವು ಅದನ್ನು ಎಕ್ಸ್ಟ್ರಾ ಪೇಡ್ ಮಾಡಿ ನಾವು ತೊಗೋಬೋದು. ಅಂದರೆ ಲಾಸ್ಟಿಗೆ ನಿಮಗೆ ಪೇಮೆಂಟ್ ತೊಗೋತಾರಲ್ಲ ಅವಾಗ ಅದನ್ನು ಬಿಲ್ ಆ್ಯಡ್ ಮಾಡಿ ಕೊಡ್ತಾರೆ. ಈ ಥರ ಆಪ್ಷನ್ಸ್ ಇದೆ. ಮತ್ತು ತುಂಬ ನಿಮಗೆ ಡೆಸರ್ಟ್ ಆಪ್ಷನ್ಸು ತುಂಬ ಇದೆ. ನಾವು ಟ್ಯೂಸ್ಡೇ ಹೋಗಿದ್ರಿಂದ ನಮಗೆ ಅಲ್ಲಿ ತುಂಬ ಜನ ಕಡಿಮೆ ಇದ್ದರು. ಅಂದರೆ ಒಂದು 6 to 7 ಟೇಬಲ್ಸ್ ಅಷ್ಟೇ ಫಿಲ್ ಆಗಿದ್ದು. ಇನ್ನೆಲ್ಲರೂ ಕೂಡ ಕಂಪ್ಲೀಟಾಗಿ ಫ್ರೀ ಇತ್ತು. ಫ್ರೀಯಾಗಿ ಹೋದಾಗ ನಮಗೆ ಆರಾಮಾಗಿ ಕುತ್ಕೊಂಡು ಎಷ್ಟೊತ್ತು ಬೇಕೋ ಅಷ್ಟೊತ್ತು ತಿನ್ಬೋದು. ಆಲ್ಮೋಸ್ಟ್ ನಾವು 7:30ಗೆ ಹೋಗಿದ್ದವರು, ನಾವು ಅಲ್ಲಿಂದ ಹೊರಗಡೆ ಬಂದಾಗ 10 o'clock ಆಗಿತ್ತು. ಅಷ್ಟು ಹೊತ್ತು ಕುತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಿಧಾನಕ್ಕೆ ತಿಂದಿದ್ವಿ. ಅದೇ ವೀಕ್ ಎಂಡಲ್ಲಿ ಹೋದರೆ ಸ್ಯಾಟರ್ಡೇ ಸಂಡೇ ಆ ಥರ ಹೋದಾಗ ನಮಗೆ ಕ್ರೌಡು ತುಂಬ ಜಾಸ್ತಿ ಇರುತ್ತೆ. ಟೇಬಲ್ ಬುಕ್ ಮಾಡಿಕೊಂಡು ಬಂದಿರ್ತಾರೆ. ಹಾಗಾಗಿ ನಾವು ಅವಾಗ ಆಲ್ಮೋಸ್ಟ್ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಬೇಗ ನಾವು ತಿನ್ಕೊಂಡು ಹೋಗಬೇಕಾಗುತ್ತೆ. ಬಟ್ ಅವಾಗಲೂ ಏನು ಅಷ್ಟೊಂದೇನು ಬೇಗ ತಿಂದು ಹೋಗಿ ಆ ಥರ ಏನು ಇರೋದಿಲ್ಲ. ಟೈಮ್ ಕೊಡ್ತಾರೆ, ಬಟ್ ಇಷ್ಟು ಟೈಮ್ ಸಿಗೋದಿಲ್ಲ. ಬಟ್ ಈ ಟೈಮಲ್ಲೂ ಕೂಡ ನಿಮಗೆ ಆಫರ್ ಕೂಡ ಇರುತ್ತೆ ಬೇರೆ ಟೈಮಲ್ಲಿ, ವೀಕೆಂಡ್ಸ್ಗಿಂತ ನೋಡಿಕೊಂಡ್ರೆ. ನಾನು ಕೂಡ ಸ್ವಲ್ಪ ಮೇನ್ ಕೋರ್ಸ್ ಹಾಕ್ಕೊಂಡ್ಬಂದ್ವಿ. ಕೆಲವೊಂದು ನನಗಲ್ಲಿ ಒಂದು ಚಿಕನ್ ಫ್ರೈಡ್ ರೈಸ್ ಇಷ್ಟ ಆಗಲಿಲ್ಲ, ಮತ್ತು ಚಿಲ್ಲಿ ಚಿಕನ್ನು ಕೂಡ ಇಷ್ಟ ಆಗಲಿಲ್ಲ. ಅಲ್ಲಿ ಒಂದು ಸ್ವಲ್ಪ ಸೋಯಾ ಸಾಸ್ ಜಾಸ್ತಿ ಹಾಕಿದರು. ಹಾಗಾಗಿ ವೈಟ್ ಪಾಸ್ತಾ ನನ್ನ ಮಗಳು ತೊಗೊಂಡಿದ್ಲು, ಅವಳಿಗೆ ತುಂಬ ಇಷ್ಟ ಅಂತ ಹೇಳಿ. ಮತ್ತು ನಾವು ಅಲ್ಲಿ ಬಿಟ್ಟಿದ್ದನ್ನ ನೋಡಿಬಿಟ್ಟು ಅವ್ರು ಬಂದು ಏನು ಫಾಲ್ಟ್ ಇದೆ, ಏನು ಚೆನ್ನಾಗಿಲ್ಲ, ಸರ್ವೀಸ್ ಅಂತೂ ತುಂಬ ಚೆನ್ನಾಗಿದೆ, ಅಲ್ಲಿ ಕೇಳ್ತಾನೆ ಇರ್ತಾರೆ. ಬಟ್ ಬೇಡ ಅಂತ ಹೇಳಿದ್ವಿ ನಾವು. ಬಟ್ ಆದ್ರೂ ಕೂಡ ಅವರು ಸಪ್ರೇಟಾಗಿ ನಮಗೆ ಯಾವ ಥರ ಬೇಕು ಆ ಥರ ಮಾಡಿಸ್ಕೊಬಂದು ಮತ್ತೆ ಕೊಟ್ಟರು. ಆವಾಗ ಟೇಸ್ಟ್ ಚೆನ್ನಾಗಿತ್ತು. ಬಟ್ ಅವರು ಸರ್ವಿಸ್ ತುಂಬ ಚೆನ್ನಾಗಿದೆ. ನಮಗೆ ಖಾರ ಬೇಕಾ, ಫಸ್ಟು ಸ್ಟಾರ್ಟರ್ಸ್ ಏನೇ ಹಾಕಿದ್ರೂ ಕೂಡ ಖಾರ ಬೇಕಾ, ನಿಮಗೆ ಖಾರ ಕರೆಕ್ಟಾಗಿದೆಯಾ, ಎಲ್ಲೂ ಖಾರ ಜಾಸ್ತಿ ಬೇಕಾ, ಖಾರ ಕಡಿಮೆ ಬೇಕಾ ಅಂತ ನೋಡಿಕೊಂಡು ನಮಗೆ ಸರ್ವ್ ಮಾಡ್ತಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಮತ್ತು ನೋಡಿ, ನಾವು ಲಾಸ್ಟಿಗೆ ಎಲ್ಲ ತಿಂದಾದ್ಮೇಲೆ ಡೆಸರ್ಟ್ ತಿನ್ನೋಣ ಅಂತ ಬಂದ್ವಿ. ಐಸ್ ಕ್ರೀಮ್ಗೆ ಪಾನ್ನ ಈ ಥರ ಮಿಕ್ಸ್ ಮಾಡಿ ಕೊಡ್ತಾರೆ. ಈ ಬೀಡ ಒಳಗಡೆ ಪಾನ್ ಹಾಕಿರ್ತಾರಲ್ಲ ಅದನ್ನು ಮಿಕ್ಸ್ ಮಾಡಿ ಕೊಡ್ತಾರೆ. ತುಂಬ ಚೆನ್ನಾಗಿತ್ತು ಟೇಸ್ಟು. ಮತ್ತು ಗುಲಾಬ್ ಜಾಮೂನ್ ಇರ್ಬೋದು, ಹಲ್ವಾ, ರಸಗುಲ್ಲ, ರಸಮಲಾಯಿ, ಗುಲಾಬ್ ಜಾಮೂನ್ ಎಲ್ಲನೂ ಕೂಡ ಇಟ್ಟಿದ್ರು. ಮತ್ತು ಜಿಲೇಬಿ ಎಲ್ಲ ಕೂಡ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಮತ್ತು ತುಂಬ ವರ್ತ್ ಕೂಡ ಅನ್ನಿಸ್ತು ನಮಗೆ ತಿನ್ನೋದಕ್ಕೆ. ಮಕ್ಕಳಿಗೆಲ್ಲರಿಗೂ ಕೂಡ ಫುಲ್ ಚಾರ್ಜಸ್ ಇರಲ್ಲ. ಲೈಕ್ 0 to 6 years ಮಕ್ಕಳಿಗೆ ಫ್ರೀ ಇರುತ್ತೆ. 6 years ಮೇಲೆ ಇರೋರಿಗೆ ನಮಗೆ ಚಾರ್ಜಸ್ ಇರುತ್ತೆ. 400 rupees ಅಂದರೆ 399 rupees ಏನೋ ಚಾರ್ಜಸ್ ಇರುತ್ತೆ. ಎಲ್ಲ ಕೂಡ ವರ್ತ್ ಅನ್ನಿಸ್ತು ನಮಗೆ. ಮತ್ತು ನೋಡಿ, ನಮಗೆ ಕೇಕ್ ಇರ್ಬೋದು, ಸ್ವೀಟ್ಸ್ ಇರ್ಬೋದು, ಆ ಥರ ಎಲ್ಲ ಇರುತ್ತೆ. ನಾವು ಎಷ್ಟು ಬೇಕಾದರೂ ಹೋಗಿ ಕಂಪ್ಲೀಟ್ ಸೆಲ್ಫ್ ಸರ್ವಿಸ್ ಇದು. ಅಂದರೆ ನಾವೇ ಹೋಗಿ ಬೊಫೆಟ್ ಥರ ತೊಗೊಂಡು ನಮಗೇನು ಬೇಕು ತೊಗೊಂಡು ಬಂದು ತಿನ್ನೋವಂಥದ್ದು. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ ಕರ್ಕೊಂಡು ಹೋದರೆ. ಆಲ್ಮೋಸ್ಟ್ ಫ್ರೀಯಾಗಿದ್ದಾಗ ಹೋಗಿ ನಿಮಗೂ ಫ್ರೀ ಅಂತ ಅನಿಸುತ್ತೆ. ಆರಾಮಾಗಿ ಕೂತ್ಕೊಂಡು ನೀಟಾಗಿ ತಿನ್ಕೊಂಬರ್ಬೋದು. ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಯಾರು ಹೋಗಿಲ್ಲ ಅವರು ಟ್ರೈ ಮಾಡಿ. ಮತ್ತು ಇದ್ರದ್ದು ಪ್ರೈಸ್ ವಿಷಯಕ್ಕೆ ಹೇಳಿದ್ರೆ ಅದ್ರ ಕಂಪ್ಲೀಟ್ ಪ್ರೈಸ್ ಮಂಡೇ ಮತ್ತು ಟ್ಯೂಸ್ಡೇ ವೆಜ್ ಅವ್ರಿಗೆ 699 ಇರುತ್ತೆ, ನಾನ್ ವೆಜ್ ಅವ್ರಿಗೆ 799 ಇರುತ್ತೆ. ಮಕ್ಕಳಿಗೆ ಮಾತ್ರ ಆಲ್ಮೋಸ್ಟ್ ಎಲ್ಲ ಡೇಸು ಒಂದೇ 400 ಅಂದರೆ 399 rupees ಇರುತ್ತೆ. ಪ್ಲಸ್ GST ಕೂಡ ಇರುತ್ತೆ ವೆಜ್, ನಾನ್ ವೆಜ್ ಮತ್ತು ಕಿಡ್ಸಿಗೆ. ಲೈಕ್ 0 to 6 years ಏನೂ ಪೇ ಮಾಡೋದಿರಲ್ಲ. ಲೈಕ್ 1 ರೂಪಿ ಏನೋ ತೊಗೋತಾರೆ ಅಷ್ಟೇ. ಅವರಿಗೆ ಫ್ರೀ ಇರುತ್ತೆ. 6 years ಮೇಲೆ 9 years ಒಳಗಡೆ ಇರೋರಿಗೆ 400. 9 years ಮೇಲೆ ಇರೋರಿಗೆ ನೀವು ನಾರ್ಮಲಾಗಿ ಅಡಲ್ಟ್ಸ್ ಥರ ಪೇ ಮಾಡಬೇಕಾಗತ್ತೆ. ಅದೇ ನಿಮಗೆ ವೆಡ್ನಸ್ಡೇಯಿಂದ ಸಂಡೇ ತನಕನೂ ಕೂಡ
800 ರುಪೀಸ್ ಬಂದು ನಿಮಗೆ ವೆಜ್ ಇರುತ್ತೆ, 850 ರುಪೀಸ್ ಬಂದು ನಾನ್ ವೆಜ್ ಇರುತ್ತೆ. ಅಮೌಂಟ್ ಬಂದು ನಿಮಗೆ ಲೈಕ್ ಕಿಡ್ಸಿಗೆಲ್ಲ 400 ರುಪೀಸ್ ಪ್ಲಸ್ GST ಇರುತ್ತೆ. ಇದು ನಿಮಗೆ ಯಾರಿಗಾದ್ರು ಸೀ ಫುಡ್ ತುಂಬ ಇಷ್ಟ ಆಗುತ್ತೆ ಅಂದರೆ ಹೋಗಿ ಟ್ರೈ ಮಾಡ್ಬೋದು. ಕಂಪ್ಲೀಟಾಗಿ ಫಿಲ್ ಆಗೋ ತನಕ ತಿನ್ಕೊಂಬರ್ಬೋದು. ಮತ್ತು ನಿಮಗೆ ಫೋಟೋದು ಕೂಡ ಆಲ್ಮೋಸ್ಟ್ ಎಲ್ಲ ಕಡೆ ಫೋಟೋ ತೊಗೊಳೋದಕ್ಕೆ ಈ ಥರ ಎಲ್ಲ ಮಾಡಿರ್ತಾರೆ. ನೀವು ಆರಾಮಾಗಿ ಫೋಟೋ ತಕ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರ್ಬೋದು. ವರ್ತ್ ಅನ್ನಿಸ್ತು ನಮಗಂತೂ. ಏಕೆಂದರೆ ನನ್ನ ಚಿಕ್ಕ ಮಗಳಿಗೆ ಏನು ಅಮೌಂಟ್ ಇರಲಿಲ್ಲ, ನನ್ನ ದೊಡ್ಡ ಮಗಳಿಗೆ ನನಗೆ ಹಸ್ಬೆಂಡ್ 3 ಜನದಿಂದ ಆಲ್ಮೋಸ್ಟ್ 2100 ರುಪೀಸ್ ಏನೋ ಆಯಿತು. ತುಂಬ ಚೆನ್ನಾಗಿತ್ತು. ಒಂದ್ಸತಿ ಟ್ರೈ ಮಾಡಿದ್ರೆ ಒಂದ್ಸತಿ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ.